ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಪುಟ್ಟಹಳ್ಳಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ನೋಡಿರಿ. ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಟೈಮ್ 6 ಗಂಟೆ ಆಗಿತ್ತು ನೋಡಿರಿ. ನಾನು ಎದ್ದಿರೋದು 4:15ಗೆ ಎದ್ದೀನಿ ಸ್ನೇಹಿತರೆ. ಇವತ್ತು ಆಲ್ರೆಡಿ ಆಡುಗಳು ಕಾಲಂದೆಲ್ಲ ಕಸ ಹೊಡಿಗೆ ಹೋಗ್ಯಾನ್ರಿ. ನಮ್ಮ ಅರುಣ ಜಳಕ ಮಾಡಿ ಕೂಡ ಹೋಗ್ಯಾನ್ರಿ. ಜಳಕ ಚಾ ಎಲ್ಲ ಆಯ್ತು ಅವ್ರ ಪಪ್ಪಾರ್ದು ಅವಂದು. ನಮ್ಮ ಚಿನ್ನು ಒಬ್ಬ ಮ್ಯಾಗ ಏನೋ ಮನ್ಕೊಂಡಾನ್ರಿ, ಇನ್ನೂ ಎದ್ದಿಲ್ಲ ನೋಡಿರಿ. ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗ್ತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಲಾರ್ದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಲೈಕು ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ನೋಡ್ರಿ. ಚಂದ ಐತ್ರಿ. ಬೆಳಗ್ಗೆ ಸುಮಾರು ಒಂದು ವಾರ ಆಯಿತು ನನ್ನ ಡೈಲಿ ರೂಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಿಲ್ಲ. ಇವತ್ತು ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿನಿ. ಆಡ್ಮರಿಗೋ ನೋಡ್ರಿ ಯಾವ ಥರ ಜಿಗಿದಾಡಕತ್ತವ. ರಂಗೋಲಿ ಹಾಕಿಲ್ಲ ರೀ ಇವತ್ತಿನ, ಯಾಕಂದ್ರೆ ನಸಕ್ನಾಗ ಕಸ ಹೊಡೆದ ನೋಡ್ರಿ. ನಮ್ಮ ಚಿನ್ನೂನ್ ಸೈಕಲ್ ಹೊರಗಡೆ ನಿಲ್ಸಾಕತ್ತಾನ ಸ್ನೇಹಿತರೆ. ಹವ ಹೋದಂಗೆ ಆಗೈತಿ. ಬಿಸಿಲಿಗೆಲ್ಲ ಟಯರ ಬಾದಾಗ್ತಾವಪ್ಪ ಅಂಥೇಳಿ ನಿನ್ನೆ ನೈಟ್ ಅಣ್ಣ ಬಂದು ಒಳಗಿಟ್ಟಂದ್ರೆ ಈಗೇನು ಕೆಲಸ ಮಾಡೀನಂದ್ರೆ ರೀ, 3 ಮಂದಿ ಜಳಕ ಆಯ್ತು ರೀ. ರೊಟ್ಟಿ ಮಾಡ್ಬೇಕಂತ ಒಲೆ ಮ್ಯಾಗ ತೆವಿ ಇಟ್ಟೀನಿ. ಇಷ್ಟು ಪಾಂಡೆದವ್ರಿ ರಾತ್ರಿನ ತೊಳ್ದೀನಿ ರೀ. ಬಂದಂದ್ರೆ ಮತ್ತು ಈಗಿಷ್ಟು ರಾತ್ರಿ ಊಟ ಮಾಡಿರೋದು, ಮತ್ತು ಸಾಂಬಾರು ಇದು ಬಗೋಣಿ ಮೊಸರಿನ ಗಿಂಡಿ ಎಲ್ಲ ಹಿಂಗೆ ಉಳ್ದ ನೋಡ್ರಿ. ಚಹಾ ಮಾಡಿಕೊಟ್ಟೆ. ಆಡ ಹಿಂಡ್ಕೊಂಡು ಬಂದು ಚಹಾ ಮಾಡಿಕೊಟ್ಟಿದ್ದೆ. ಚಹಾ ಕುಡ್ದು ಹೋಗ್ಯಾರೆ. ಆಲ್ರೆಡಿ ಹೀರಿಕೆ ಪಲ್ಯ ಮಾಡಿದಿರಿ. ಈಗ ಅವ್ರಿಬ್ಬರದು ಜಳಕ್ಕೆ ಹೋಗೋ ಮಟ್ಟ ಹೀರಿಕೆ ಕಟ್ ಮಾಡ್ಕೊಂಡು ಈ ಕಡೆ ಪಲ್ಯ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಒಂದು 10 ರೊಟ್ಟಿ ಮಾಡಿಬಿಡ್ತೀನಿ. ಮಮ್ಮಿ ಈಗ ಯಾಕೆ ರೊಟ್ಟಿ ಮಾಡಾಕತ್ತಿದ್ರೆ ನಿನ್ನ ನೈಟ್ ದಿನ ರೈಸ್ ಐತ್ರಿ. ರೊಟ್ಟಿ ಯಾಕೆ ಮಾಡತ್ತಿ ಮಮ್ಮಿ, ಅಡುಗೆ ಅಲ್ಲೇ ಇರ್ತೈತ್ಲಿ ಅಂತಂದ್ರೆ ನಮ್ಮ ಅರುಣ ರಾತ್ರಿ ಬಂದು ಮಾಡೋಕ್ಕಾಗಂಗಿಲ್ಲ ಸ್ನೇಹಿತರೆ. ಅದಕ್ಕೆ ಮನ್ಯಾಗ ಅಡುಗೆ ಇರ್ಬೇಕು ರೀ ಜಾಸ್ತಿ, ಇಲ್ಲ ಅಂತ ಇದು ಮಾಡಬಾರ್ದು. ಯಾಕಂದ್ರೆ ಮದುವೆ ಮನೆ ಐತ್ರಲ್ಲ, ಮದುವೆ ಐತ್ರಿ ಇವತ್ತು ನೋಡ್ರಿ. ನಾನು ಸಬ್ಜಾ ಬೀಜನ ಇದ್ರೊಳಗೆ ನೆನೆ ಹಾಕಿ ನೈಟ್ ನೆನೆ ಹಾಕಿರ್ತೀನಿ. ಬೆಳಿಗ್ಗೆ ಖಾಲಿ ಹೊಟ್ಟೆಲೇ ತೊಗೋತೀನಿ ರೀ. ಇದ್ರಂತೂ ತುಂಬಾ ಆರೋಗ್ಯಕ್ಕೆ ಚಲೋ ಐತ್ರಿ. ನನಗಂತೂ ಹೀಟ್ ಅನ್ನೋದು ಎಲ್ಲ ಹೊರಗಡೆ ಹೊಂಟೈತ್ರಿ. ಯಾವಂಗಂದ್ರೆ ರೀ, ಇದನ್ನ ಕುಡಿಯೋದ್ರಿಂದ ಬೆವ್ರು ಬಂದಂಗೆ ಆಗ್ತೈತೆ ನೋಡಿ ಸ್ನೇಹಿತರೆ. ಬೆವ್ರಿನ ಮುಖಾಂತರ ನಮ್ಮ ಬಾಡಿ ಒಳಗಡೆ ಏನು ಕಾವು ಇರ್ತೈತಿರ್ಲ, ಕಾವು ಹತ್ತೀವಿ ನಾವು, ಹೀಟು ಎಲ್ಲ ಹೊರಗಡೆ ಹೋಗ್ತೈತಿ. ಮತ್ತು ವಾಶ್ರೂಮ್ಗೆ ಹೋಗೋ ಜಾಸ್ತಿ ಪದೇ ಇದನ್ನು ಕುಡಿದ ಬಳಿಕ ವಾಶ್ರೂಮ್ಗೆ ಹೋಗೋಕೆ ಇದು ಆಗ್ತೈತಿ ನೋಡ್ರಿ. ರೆಸ್ಟಿಗೆ ಹೋಗೋಕೆ ಅದ್ರ ಮುಖಾಂತರ ಕೂಡ ಹೊರಗಡೆ ನಮ್ಮ ಹೀಟ್ ಅನ್ನೋದು ಹೊರಗಡೆ ಹೋಗ್ತೈತಿ. ಚಹಾ ಏನೈತಿ, ನಾನು ಇದನ್ನು ಕುಡಿದ್ಬಿಟ್ಟು ಒಂದು ತಾಸು ಮ್ಯಾಗ ಮತ್ತೆ ಚಹಾ ಕುಡಿತೀನಿ ರೀ. ಯಾಕಂದ್ರೆ ಮಾಡಿರ್ತೀನಿ ರೀ. ಈಗ ಮಾಡಿದ ವೇಸ್ಟ್ ಆಗಬಾರ್ದು ಅಂದ್ಕೊಂಡು ಚಹಾ ಕುಡಿತೀನಿ. ಇಲ್ಲಾಂದ್ರೆ ಮಾಡಿಲ್ಲ ಅಂದರೆ ಇದನ್ನಷ್ಟ ಕುಡಿಯೋಕೆ ಇದು ಮಾಡಾಕತ್ತೀನಿ. ಬರ್ರಿ ಸ್ನೇಹಿತರೆ, ಇದನ್ನಷ್ಟು ಕುಡಿದು ರೊಟ್ಟಿ ಮಾಡಿ ಮತ್ತೆ ನಿಮ್ಗೆ ಸಿಗ್ತೀನಿ. ಬಾಂಡೆ ತೊಳಿಬೇಕು, ಬಟ್ಟೆ ತೊಳೆದು ಹಾಕಬೇಕು. ತಲೆ ಹಿಕ್ಕೊಂಡಿಲ್ಲ ರೀ. ನಾ ತಲೆ ಹಿಕ್ಕೊಂಡು ರೆಡಿಯಾಗಿ ವಾಪಸ್ ಹೋಗೋ ಮುಂದೆ ನಿಮ್ಗೆ ಮತ್ತೆ ಸಿಗ್ತೀನಿ ರೀ. ನೋಡಿ ಅಲ್ಲಿವರೆಗೆ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ರೊಟ್ಟಿ ಮಾಡಿದ್ರೆ 15 ರೊಟ್ಟಿ ಆಗ್ಯಾರ ರೀ. ನಮ್ಮ ಚಿನ್ನೂನು ಕೇಳ್ದ, ಮಮ್ಮಿ ಯಾಕೆ ರೊಟ್ಟಿ ಮಾಡತ್ತಿ, ಯಾರು ಊಟ ಮಾಡಂಗಿಲ್ಲಲ್ಲ ಅಂತ ಅನ್ನಕತ್ರೆ. ಇರ್ಲಪ್ಪ ಸಂಜೆ ಕರೆ ಬರ್ತಾವ ಅಂತ ಹೇಳಿ ಮಾಡೀನಿ ರೀ. ಯಾರು ಅಡುಗೆ ಇರ್ಬೇಕು ರೀ ಮನ್ಯಾಗ. ನೋಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಚಟ್ನಿ ಜಜ್ಜಾಕತ್ತೀನಿ ಸ್ನೇಹಿತರೆ. ಹೀರಿಕಾಯಿ ಪಲ್ಯ ಐತಿ, ಹಸಿಮೆಣ್ಸಿನ್ಕಾಯಿ ಚಟ್ನಿ, ರೊಟ್ಟಿ. ನನಗಂತೂ ಮದುವೆ ಊಟ ಜಾಸ್ತಿ ಇಷ್ಟ ಆಗಂಗಿಲ್ಲ ರೀ. ಇದು ಬಿಸಿಲು ದಿನಕ್ಕೆ ಗೋಧಿ ಅಡ್ಗೆ ದಗಿ ಅದನ್ನ ಹಾಕಿದ್ರೆ ಹಸಿಮೆಣ್ಸಿನ್ಕಾಯಿ ಚಟ್ಟ ಕಲ್ಲಾಗ ಜಜ್ರ ಸೂಪರ್ ಇರ್ತೈತ್ರಿ. ಮಿಕ್ಸರ್ಗೆ ಹಾಕಿರ ಇದು ಆಗ್ತೈತ್ರಿ, ಹಳಸ್ತೈತ್ರಿ. ಇದು ಜಲ್ದಿನ ಇದು ಆದಂಗೆ ಆಗ್ಬಿಡ್ತೈತ್ರಿ, ಸುಟ್ಟು ತೆಗೆದು ಬಿಡ್ತೈತ್ರಿ ಮಿಕ್ಸರ. ಅದಕ್ಕೆ ಖಾರ ಚಟ್ನಿ ಎಲ್ಲ ಕಲ್ಲಾಗ ಜಜ್ತೀನಿ ರೀ. ನಾ ಬಾಂಡೆ ತೊಳಿತೀನಿ ರೀ. ಅಷ್ಟು ಒಗ್ಯಾನ ಒಗದು ಹಾಕಿ ಮತ್ತು ಸಿಗ್ತೀನಿ ರೀ. ನಮ್ಮ ಚಿನ್ನು ತಣ್ಣೀರಾಗ ಜಾಕ ಮಾಡಿ ಹೋದ್ರೆ ನಾ ರೊಟ್ಟಿ ಮಾಡಾಕತ್ತಾನ. ನನಗೆ ಯಾಕೆ ನೀರು ಇಟ್ಟಿಲ್ಲ ಅಂಥೇಳಿ ಜಗಳ ಮಾಡಿ ಹೋಗ್ಯಾನ್ರ ನನ್ನ ಜೊತೆ. ಚಹಾ ಕುಡಿ ಅಂದ್ರೆ ಕುಡಿ ಒಳಗೆ ಮತ್ತೆ ಹೊರಗೆ ಹೋಗಿ ಹಾಕಿ ಕೊಟ್ಟೇರಿ ಚಹಾ. ಆವಾಗ ಚಹಾ ಕುಡ್ದು ಹೋಗ್ಯಾನ. ಅವ ಲೇಟ್ ಮಾಡಿ ಹೇಳ್ತಾನ ಅಂಥೇಳಿ ನಾನು ರೊಟ್ಟಿ ಮಾಡಾಕತ್ತೇರೆ. ಮಂದಿ ಮಾತಾಡೋದು ನೋಡಿ ಎದ್ದು ಬಂದುಬಿಟ್ಟನ್ರೆ. ಮತ್ತೆಲ್ಲ ಹಾಸಿಗೆ ಅವನ ಮ್ಯಾಗ ಬಿಟ್ಟು ಬಂದುಬಿಟ್ಟನ್ರಿ ನಮ್ಮ ಅರುಣ. ಹಾಸಿಗೆ ಎಲ್ಲ ತಂದು ಹೊರಗೆ ಒಗೆದ್ಬಿಟ್ಟನ್ರಲ್ಲಿ. ಹಿಂಗೆ ರೀ ಮಕ್ಕಳು ಮನ್ಯಾಗ ಸಾಲು ಸುಟ್ಟಿ ಇರೋಣ ಮನೆಗೆ ಬಂದಿರ್ತಾರೆ. ಖುಷಿಲೇ ಇರಂಗಿಲ್ಲ ರೀ. ಅಣ್ಣ ತಮ್ಮ ಬರೇ ಜಗಳಾಡ್ಕೋತ ಕಚ್ಚಾಡ್ಕೋತ ಬಾಲ್ಯ
ನಾವು ಸಣ್ಣ ಇರ್ತಾಗ ಹಂಗೆ ಮಾಡ್ತಿದ್ದೇವೆ ಗೊತ್ತು ಖರೆ ಈಗ ನಮ್ಮ ಮಕ್ಳು ಮಾಡತ್ತಾರ ಸಿಟ್ಟು ಬರ್ತೈತಿ ನಮ್ಗೆ ಹಿಂಗ್ಯಾಕೆ ಮಾಡ್ತೀರಿ ಹಿಂಗ್ಯಾಕೆ ಮಾಡ್ತೀರ ನಾನು ನೀನು ಸಣ್ಣಾಗಿರ್ತಾಗ ಹಂಗೆ ಮಾಡಿರ್ತೀಯ ಈಗ ದೊಡ್ಡಕ್ಕೆ ಆಗಿದಿ ಈಗ ನಮಗೆ ಹೇಳಾಕತ್ತೀನಂತೇಳಿ ನಮ್ಮ ಚಿನ್ನು ಅತ್ತಾನ್ರಿ ನಮ್ಮ ಅರುಣ ಏನು ಅನ್ನಂಗಿಲ್ಲ ರೀ ನಮ್ಮ ಚಿನ್ನಪ್ಪ ತಾನ್ರಿ ಹಂಗೆ ನಿಮ್ಮ ಮಕ್ಕಳನ್ನು ಹಿಂಗೆ ಮಾಡ್ತಾವನು ಸ್ನೇಹಿತರೆ ಈ ಬೇಸಿಗೆ ರಜೆ ಮುಗಿದ್ರಾಗ ನನ್ನ ತಂದೆ ತಾಯಿಗೆ ಅಷ್ಟು ಗೋಳು ಮಾಡಿ ಹೋಗ್ತಾರೆ ಬಾಯಿಗೆ ಇಶಾಡಕ್ಕೆ ಹೋಗೋದು ಇಶಾಡಕ್ಕೆ ಹೋಗ್ತಾರೆ ಬಾಯಿಗೆ ಹೇಳಾರ್ದನ ಗಾಡಿ ಹತ್ತಿತ್ ಹೋಗೋದು ಗಾಡಿ ಕಳ್ಕೊಳಕತ್ತಂದ್ರೆ ಗಾಡಿ ಒಗಿದು ಅದನ್ನು ಆಡೋದು ಮಾಡ್ತಿರ್ತಾನೆ ಸ್ನೇಹಿತರೆ ಚಟ್ನಿ ರೆಡಿ ಆಯ್ತು ರೀ ನಾ ಒಂದು ಬಟ್ಟಲ್ದಾಗ ತೆಗೆದಿಟ್ಟು ಬಾಂಡೆ ತೊಳಿತೀನಿ ರೀ ಮಕ್ಕಳದ್ದು ಎಷ್ಟು ಹೇರು ಕಡಿಮೆನ ರೀ ಚಂತನ ಹೇಳ್ಕೊತ ಕೂತ್ರೆ ಅವ್ರೇನು ಕೇಳಂಗಿಲ್ಲ ಮಣ್ಣಿ ರೊಟ್ಟಿ ನೋಡಿ ಹಾಗಲಕಾಯಿ ಕರ್ದಿರೋದು ಇಷ್ಟು ಉಳ್ದಾರೆ ಹಾಗಲಕಾಯಿ ಹುರಿದಿದ್ದೆ ರೀ ಒಂದೊಂದು ರೊಟ್ಟಿ ಉಳ್ದೈತೆ ರೀ ಅವ ತಂಗರು ಉಂಟು ಸಿಕ್ಕಾಪಟ್ಟೆ ಅದಾವ ದುಡ್ಡಾಗಿತ್ತು ರೀ ಅದನ್ನ ತೆಗೆದ ಇಟ್ಟಿನಿ ರೀ ಇಲ್ಲಿ ಬರ್ರಿ ಬಟ್ಟೆ ತೊಳೆದು ಹಾಕಿ ಬಾಂಡೆ ತೊಳೆದು ಒಂದು ರೊಟ್ಟಿ ತಿಂದ ಹೋಗ್ತೀನಿ ರೀ ಆಡ ಕಟ್ಟಬೇಕು ಕೋಳಿಗೆ ಕಾಳು ಹಾಕಿಡ್ಬೇಕು ರೀ ಅಲ್ಲಿ ಬುಟ್ಟ್ಯಾಗ ನೆನೆ ಇಟ್ಟಿರಿ ರಾತ್ರಿನ ಕೋಳಿ ಕಾಳು ಹಾಕಬೇಕು ಆಡುಗಳು ಒಯ್ಬೇಕು ಮೇವು ಓದೋಗಿಬೇಕು ಅಂಗಡಿ ಹಿಂತಕ್ಕ ಭಾಳ ಕೆಲಸ ಐತ್ರಿ ಎಲ್ಲ ಬಿಟ್ಟು ಹೋಗ್ಬಿಡ್ತಾರೆ ಎಟ್ಟು ಮಾಡ್ರಿ ಮನೆ ಕೆಲಸ ಮನೆಯಂದು ಆಗಂಗೆ ಇಲ್ಲ ರೀ ಹೆಣ್ಮಕ್ಳು ಮತ್ತು ಮನ್ಯಾಗ ಇರ್ತಾರಂತ ಅನ್ನೋದ್ರೆ ನಾವೇನು ಮನ್ಯಾಗ ಇರಂಗಿಲ್ಲ ಸ್ನೇಹಿತರೆ ಹೋಗ್ತೀವಿ ಕರೆ ಆದ್ರೆ ಅನ್ನೋದು ಮಾತಂದ್ರೆ ಅಂತಾರೆ ಮನ್ಯಾಗ ಇರ್ತೀರಿ ನಿಮ್ದೇನು ದಗದು ಭಾಳ ಇರ್ತೈತಿ ಹೆಣ್ಮಕ್ಳೇನು ತಿನ್ನೋದು ಮಾಡೋದು ತಿನ್ನೋದು ಇದೇ ಇರ್ತೈತಿ ಆತಾರೆ ಹಂಗೆ ಎಟ್ಟು ಮಾಡ್ರು ಆಗಂಗೆ ಇಲ್ಲ ರೀ ಮನೆ ಕೆಲಸ ಬರ್ರಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ರೀ ನೋಡಿ ಸ್ನೇಹಿತರೆ ಎಲ್ಲ ಮನೆ ಕೆಲಸ ಎಲ್ಲ ಆಯಿತು ರೆಡಿ ಆಗಿನ್ರಿ ನಾನು ಇವಾಗ ಮದ್ವೆಗೆ ಅಲ್ಲೇ ಅಂಗಡಿಗೆ ಹೋಗಿ ಕುಂಡಿರ್ತೀನಿ ರೀ ನಾಷ್ಟಕ್ಕೆ ಹೋದ್ರೆ ಉಪ್ಪಿಟ್ಟು ಮಾಡಿ ಬರ್ರಿ ಮನ್ಯಾಗ ಏನು ಮಾಡಕ್ಕೆ ಹೋಗ್ಬೇಡ್ರಿ ಅಂತಂದ್ರೆ ಆಲ್ರೆಡಿ ನಂದೆಲ್ಲ ಕೆಲಸ ಕಂಪ್ಲೀಟ್ ಆಗೈತೆ ರೀ 9:14 ನಿಮಿಷ ಆಗೈತೆ ರೀ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಯ್ತು ನೋಡ್ರಿ ಸೀರೆ ಈ ಥರ ಉಟ್ಕೊಂಡಿದ್ದೀನಿ ರೀ ರೆಡಿಮೇಡ್ ಬ್ಲೌಸ್ ಎಲ್ಲದಕ್ಕೂ ಮ್ಯಾಚ್ ಆಗಾಕತ್ತೈತ್ರಿ ಇದು ನೆಟ್ ಸೆರಗ್ ಬಂದೈತ್ರಿ ಈ ಥರ ದಡಿ ಬಂದೈತೆ ನೋಡ್ರಿ ಸೀರೆ ಏನೈತಿ ಈ ದಡಿ ಏನು ಕಾಣಾಕತ್ತೈತಿ ನೋಡ್ರಿ ಶರ್ಗದ ಬಾರ್ಡರ್ ಇದು ಸೇಮ್ ಈ ಕಲರ್ ಐತ್ರಿ ಇದ್ರೊಳಗಿಂದ ಬ್ಲೌಸ್ ಅಂತೂ ಬರ್ತಾನೆ ಇಲ್ಲ ಸ್ನೇಹಿತರೆ ಅದಕ್ಕೆ ನೋಡ್ರಿ ಇದು ಮ್ಯಾಚ್ ಎಲ್ಲದಕ್ಕೂ ಮ್ಯಾಚ್ ಆಗ್ತೈತೆ ಇದೇ ಥರ ಒಂದು ಬ್ಲೌಸ್ ತೊಗೊಂಬರ್ಸಿರ ಎಲ್ಲಕ್ಕೂ ಮ್ಯಾಚ್ ಆಗ್ತವ್ರೆ ಇದಂತೂ ಆಲ್ಮೋಸ್ಟ್ ನನಗೆ ಒಂದು 4-5 ಸೀರೆಗೆ ಮ್ಯಾಚ್ ಆಗ್ತೈತ್ರಿ ಇದು ರೆಡ್ ಕಲರ್ ಬ್ಲೌಸ ಚಾಕ್ಲೇಟು ಮತ್ತು ಕೆಂಪು ಎಲ್ಲ ಸಾರಿಗೆ ಮ್ಯಾಚ್ ಆಗ್ತೈತೆ ನೋಡಿರಿ ಈ ಥರ ಸಿಂಪಲ್ಲಾಗಿ ರೆಡಿ ಆಗಿನಿ ಸ್ನೇಹಿತರೆ ಬರ್ರಿ ಮದುವೆ ವಿಡಿಯೋ ಹೆಂಗೆ ಬರ್ತೈತೆ ಅಂತ ಮದುವೆ ಹೆಂಗೆ ನಡಿತೈತಿ ನಮ್ಮ ಸಂಪ್ರದಾಯ ಬೇರೆ ಇರ್ತೈತಿ ಆ ಹಿಂದೂ ಸಂಪ್ರದಾಯ ಪ್ರಕಾರ ಬೇರೆ ಇರ್ತೈತಿ ಮುಸ್ಲಿಮ್ ಸಂಪ್ರದಾಯ ಬೇರೆ ಇರ್ತೈತಿ ಎಲ್ಲ ಡಿಟೇಲ್ ಆಗಿ ವಿಡಿಯೋ ಮಾಡೋದಾದ್ರೆ ಮಾಡ್ತೀನಿ ಮಾಡಲಿಲ್ಲ ಅಂದರೆ ಇಲ್ಲ ನೋಡಿರಿ ಮಾಡ್ತೀನಂತ ನಾನು ಅನ್ನಂಗಿಲ್ಲ ಯಾಕಂದರೆ ಅಲ್ಲಿ ಸಿಚುವೇಶನ್ನ ನೋಡಿಕೊಂಡು ನಾನು ವಿಡಿಯೋ ಮಾಡಿರ್ತೀನಿ ಅದಕ್ಕೆ ನೋಡಿರಿ ಬರ್ರಿ ಸ್ನೇಹಿತರೆ ಮದ್ವೆಗೆ ಹೋಗಿ ಬರೋಣ ನಾನು ಮೊಬೈಲ ಕೆಡ್ಬಿಡ್ತೈತಿ ನೋಡ್ರಿ ಈ ಥರ ನಾನು ವಿಡಿಯೋ ಮಾಡೋ ಮುಂದೆ ಹೋಗುದನ್ನ ಮೊಬೈಲ್ ಈ ಥರ ಮಾಡಿ ನಂಗೆ ಗೊತ್ತಿಲ್ಲ ಬಸ್ ಸ್ನೇಹಿತರೆ ನಮ್ಮ ಅರುಣ ಅವು ರೆಡಿ ಆಗಬೇಕು ರೀ ಇಲ್ಲೇ ಅವ್ನ ಬಟ್ಟೆ ಹಾಕ್ಕೊಂಡು ಹೋಗಕ್ಕೆ ಬರ್ತಾನೆ ರೀ ಅವನ್ನ ಕಳಿಸಿ ನಾನು ಅಂಗಡ್ಯಾಗ ಕುಂಡಿರ್ತೀನಿ ಅಲ್ಲೇ ಹೋಗಿ ನಾಷ್ಟ ಮಾಡೋ ಮುಂದೆ ಮತ್ತೆ ಸಿಗ್ತೀನಿ ನೋಡ್ರಿ ನೋಡಿ ಸಪೋರ್ಟ್ ಮಾಡಿ ನಾನು ತೊಳೆದ ಹೋಗ್ತೈತ್ರಿ ಬಿಸಿಲು ಸೆಕೆಗೆ ಏನು ನಿಲ್ತಾನೆ ಇಲ್ಲ ರೀ ಸೆಕೆ ಸಿಕ್ಕಾಪಟ್ಟೆ ಸೆಕೆ ರೀ ಮದುವೆ ಸ್ಟಾರ್ಟ್ ಆಗಿದೆ ನಾನು ನಾಷ್ಟ ಮಾಡ್ಬೇಕಿನ್ನ ಹೋಗಿ ಅರುಣ ಹೋಗ್ಯಾನ್ರಿ ಇನ್ನು ಬರ್ತಾನೆ ಇಲ್ಲ ಎರಡ್ರಿ ಇನ್ನ 4 ರೂಪಾಯಿ ಸ್ಟಾರ್ ಇಲ್ರಿ
ಹೊರಗಡೆ ಮ್ಯೂಸಿಕ್ ಸೌಂಡ್ ಕೇಳ್ತಾ ಇದೆ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ರೀ, ಹೊರಗಿನ ವಿಡಿಯೋ ಮಾಡ್ತೀನಿ ರೀ ಸ್ವಲ್ಪ ನೋಡೋಣ. ಈ ಒಂದು ಹೆಣ್ಣು ಹುಟ್ಟಿದ ಮನೆ ಬಿಟ್ಟು ಗಂಡನ ಮನೆಗೆ ಸೇರ್ಬೇಕಾದ್ರೆ ತುಂಬಾನೇ ನೋವಾಗತ್ತೆ. ಹಾಗೆ ಇವಳಿಗೆ ಕೂಡ ಈ ಥರನೇ ಆಗ್ತಾ ಇದೆ ನೋಡಿ. ಎಲ್ಲರೂ ಎಷ್ಟು ಅಳ್ತಾ ಇದ್ದಾರೆ ಸ್ನೇಹಿತರೆ. ತುಂಬ ನನ್ನ ಎಲ್ಲರದ್ದು ಒಂದೊಂದು ಟೈಮ್, ಈ ಟೈಮ್ ಅಂತೂ ಎಣಿಸ್ಕೊಂಡ್ರೆ ಎಲ್ಲರದು ಒಂದು ಟೈಮ್, ಆ ಟೈಮ್ ನೆನಪಾಗಿಬಿಡ್ತೈತ್ರಿ. ನನ್ನ ಮದುವೆ ಆಗಿರೋದು ಕೂಡ ಇದೇ ಭವನದಾಗ ಆಗೈತೆ ಸ್ನೇಹಿತರೆ. ಇದೇನು ಈಗ ತೋರಿಸ್ತಾ ಇದೆ ನೋಡಿ, ಫಸ್ಟ್ ಆಗಿರೋದೇ ನಮ್ದು ಮದ್ವೆ. ಮೊದಲೊಂದು ಯಾರ್ದೋ ಆಗಿತ್ತತ್ರಿ ಮುಸ್ಲಿಮ್ದು, ಅದು ಸೆಕೆಂಡ್ ನಮ್ಮದೇ ಆಗೈತ್ರಿ. ಹೊಸದಿತ್ತು ರೀ ಅವಾಗೆಲ್ಲ. ಇವಾಗ ಮದುಮಗಳನ್ನ ಕಳಿಸ್ಕೊಡಕತ್ತಾರೆ. ಈ ಮುಸ್ಲಿಂ ಸಂಪ್ರದಾಯದಾಗ ಹೆಂಗಂದ್ರೆ ರೀ, ಅವತ್ತ ಮದುವೆ ಆಯ್ತಂದ್ರೆ ಅವತ್ತೇ ಕರ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ಕಡೆ ಹಾಗಿಲ್ಲ ರೀ, ಮದುಮಗಳನ್ನ ಕರ್ಕೊಂಡು ಹೋಗಂಗಿಲ್ಲ ರೀ. ಮುಂದೆ ಮತ್ತೆ ಚಲೋ ದಿನ ನೋಡಿ ಹಿಂಗೆ ಕರ್ಕೊಂಡು ಬರ್ತಿರ್ತಾರೆ. ಇವ್ರದ್ದು ಸಂಪ್ರದಾಯದಾಗ ಹೆಂಗಂದ್ರೆ, ಮದುವೆ ಆಯ್ತಂದ್ರೆ ಹೆಣ್ಣಿನ ಅವ್ರ ಹೆಣ್ಮಕ್ಳನ್ನ ಗಂಡು ಮನೆಗೆ ಅವತ್ತೇ ಕರ್ಕೊಂಡು ಹೋಗೋದು ನೋಡಿರಿ. ಫೋಟೋ ಶೂಟ್ ಮಾಡ್ಕೊಳತ್ತಾರೆ, ಎಲ್ಲ ಭಾಂಡೆ ತೊಗೊಂಡು ಹೇರ್ಕೊಂಡು ಹೊಂಟಾರೆ. ನಾನು ಮದುವೆ ವಿಡಿಯೋ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ ಅಲ್ಲಿ, ಯಾಕಂದರೆ ಅದು ನಾನು ಮಾಡೀನಿ ರೀ ವಿಡಿಯೋ ಆನ್ ಮಾಡಿನೂ ಅದು ಇದೂ ಆಗಿಲ್ಲ ರೀ, ಅದು ಚಾಲೂನ ಆಗಿಲ್ಲ, ಹಾಗೆ ಹಿಡಿದಿದ್ದೆ. ಅದು ಒಂದು ಮಿಸ್ಟೇಕ್ ಆದಂಗೆ ಆಗಿಬಿಡ್ತು ರೀ. ದೇವಸ್ಥಾನ ಆಂಜನೇಯನ ಗುಡಿ ಮುಂದೆ ನೋಡಿ, ಈ ಕಡೆ ಎಲ್ಲ ಜನ ಹೋದ್ರಿ. ಸ್ಟೇಜ್ ಕೂಡ ಎಲ್ಲ ತೆಗೆದ್ರು. ಸ್ಟೇಜ್ ತೊಗೊಂಡು ಈಗ ಎಲ್ಲ ಸಂಬಂಧಿಕರು ಹೋದ್ಬೇಕನ್ನ ಮದುಮಗಳನ್ನ ಕಳಿಸ್ಕೊಡಕತ್ತಾರೆ. ಮದುಮಗ ನೋಡ್ರಿ, ಅವ್ರಿಗೊಂದು ಖುಷಿ ರೀ. ಎಲ್ಲ ಕರ್ಕೊಂಡು ಹೋಗೋದಕ್ಕಾರೆ ಹೆಣ್ಮಕ್ಳಿಗೆ ಎಲ್ಲಿಲ್ಲದ ದುಃಖ ತುಂಬಿ ಬರ್ತೈತ್ರಿ. ನೋಡಿದವ್ರ ಕಣ್ಣಲ್ಲಿ ಎಲ್ಲರೂ ಹೆಣ್ಮಕ್ಳು ಅತ್ತಾಯ್ತ್ರಿ. ಈಗ ಅವ್ರು ಒಡ ಹುಟ್ಟಿದವರು, ತಂದೆ ತಾಯಿ ಎಲ್ಲರನ್ನೂ ಬಿಟ್ಟು ಬೇರೆ ಮನೆಗೆ ಸಡನ್ಲಿ ಒಮ್ಮೆ ಹೋಗೋದನ್ನ ಯಾರಿಗಾದ್ರೂ ಮೀರಿ ನೋವು ಆಗೋದರಿ. ಆದರೆ ನಮ್ಮ ಸಂಪ್ರದಾಯಗಿನ ಒಂದು ಸ್ವಲ್ಪ ಕಡಿಮೆ ರೀ. ಮದುವೆ ಆಗಿ ಒಂದು ಸ್ವಲ್ಪ ದಿನ ಬಿಡ್ತಾರೆ, ಮುಂದೆ ಚಲೋ ದಿನ ನೋಡಿ ಕರ್ಕೊಂಡು ಹೋಗ್ತಾರೆ. ಇವ್ರದ್ದು ಏನಿಲ್ಲ ರೀ, ಮದುವೆ ಆಯ್ತು ಅವತ್ತು ಮದುವೆ ಆಯ್ತಂದು ಸಂಜೆ ಕರ್ಕೊಂಡು ಹೋಗ್ಬಿಡ್ತಾರೆ. ಬರೀ ಸ್ನೇಹಿತರೆ, ನಾನು ಇನ್ನೂ ಆಡ್ಬಿಡಬೇಕು. ಮದುವೆ ವಿಡಿಯೋ ಕ್ಲಿಯರಾಗಿ ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ, ಸಾರಿ ನೋಡಿರಿ. ಮತ್ತೆ ಸಿಗೋಣ ಸ್ನೇಹಿತರೆ. ನನಗೆ ಸ್ವಲ್ಪ ನಂಗೆ ವಾಕಿಂಗ್ ಮಾಡಂದಾರ್ಲ, ನನಗೆ ಒಂಥರ ಏನೋ ಒಂದು ಕೈಕಾಲ್ನಾಗ ಇದು ಆದಂಗೆ, ವೀಕ್ನೆಸ್ ಆದಂಗೆ ಅದು ಅನ್ಸಾಕತ್ತ. ಬಿಟ್ಬಿಡ್ತೀನಿ ರೀ. ಆಡುಗಳ ಜೊತೆ ಒಂದು ಸ್ವಲ್ಪ ಅಡ್ಡಾಡಿ ಅಂದ್ರೆ ಏನೋ ಒಂಥರ ಮೈಗೆ ಹಗೂರ ಆದಂಗೆ ಆಗ್ತೈತಿ, ವಾಕಿಂಗ್ ಮಾಡ್ದಂಗೆ ಆಗ್ತೈತಿ ಅನ್ಕೊಂತ ಬಿಟ್ಟೇರಿ. ಒಂದು ತಾಸು ಬಿಟ್ಟು ಮನೆಗೆ ಹೋಗಿ ಸೀರೆ ಸೀರೆ ಕಳೆದಿಟ್ಟು ಬರಾಗನ ಕೋಳಿಗಳು ಬಿಟ್ಟು ಬಂದಿದ್ದೆ. ನೀರು ಬುಟ್ಟಿಯಾಗ ನೀರು ತುಂಬಿಟ್ಟು ಹೊಳ್ಮೈ ಬಂದು ಇಲ್ಲಿ ಬಿಟ್ಟೇರಿ. ಬಿಟ್ಟು ಅವರು ಮದ್ವೆ ಮನೆಯವರು ಕಾಯಿಪಲ್ಲೆ ಎಲ್ಲ ಕಟ್ ಮಾಡಿದ್ದು ಒಂದು ಚೀಲದಾಗ ಹಾಕಿಟ್ಟಿದ್ರೆ, ಅದನ್ನು ನಮ್ಮ ನನ್ನ ಕಡೆ ಕೋಳಿಗಳಿಗೆ ಹಾಕಕ್ಕೆ ಹಚ್ಚಿದ್ದಾರೆ. ಹಚ್ಚನ ಅವು ಅಲ್ಲೇ ಮತ್ತು ಅವಕ್ಕೇನು ಒಗದು ಬಂದಿದ್ದಿಲ್ಲ. ನಾನು ಇನ್ನೂ ನುಚ್ಚಿತ್ತು ಜಾಗ್ಯಾಗ, ಅದನ್ನ ತಿಂತಾವ ನಾ ಮಾಡಿದೆ. ಎಲ್ಲ ಕೆಬ್ರೆ ಆಡಿ ಮನೆ ಅಂಗಳ ತುಂಬ ಎಲ್ಲ ತಿಂದಿದ್ದು ರೀ. ಮತ್ತು ಕಟ್ಟಕ್ಕೆ ಹೋದಾಗ ಅದನ್ನೆಲ್ಲ ಕ್ಲೀನಾಗಿ ಕಸ ಹೊಡಿಗಿ ಮತ್ತು ಅವಕ್ಕೆ ಒಂದಿವ್ಸ ಮತ್ತು ಒಳಗೆ ನೀರು ಹಾಕಿ ಬಂದೆ ರೀ. ಮತ್ತು ಡಬ್ಬ್ಯಾಗ ಅವೆಲ್ಲ ಒಳಗೆ ಹೋದು. ಮತ್ತು ಒಂದಿವ್ಸ ಇಷ್ಟು ಕಟ್ಗೆ ತೆಗೆದಿಟ್ಟು ಬಂದೆ ರೀ. ಮದ್ವೆ ಅಂದ್ರೆ ಹಿಂಗೆ ರೀ, ಚಂತನ ಇಡೀ ದಿನ ಕೆಲಸ ವ್ಯಾಪಾರ ಮಾಡಿದೀವಿ ಸ್ನೇಹಿತರೆ. ಎಷ್ಟಾಗೈತಿ ನನ್ನ ಮಗ ನಾನು ಕುಡಿಸಿ ಲೆಕ್ಕ ಮಾಡ್ಬೇಕ್ರಿ. ಇನ್ನು ಟೈಮ್ 8 ಗಂಟೆ ಆಗೈತ್ರಿ, ಇನ್ನು ಅಂಗಡಿಯಾಗ ಅದೀವಿ ಅಂದ್ರೆ ಯಾಕೆ ಅದೀವಿ ಅನ್ನೋದು ಅದು ಒಂದು ಕಾರಣ ಐತ್ರಿ. ಅವ್ವಾರು ಬರಾಕತ್ತಾರತ್ರೆ ಬಸ್ಸಿಗೆ. ನಮ್ಮ ತಂಗಿ ಫೋನ್ ಹಚ್ಚಿ ಅದು ಅವ್ವ ಬರಾತಾಕ. ನಾನು ಸಡನ್ಲಿ ನನಗೆ ಒಂಥರ ಮಾತಾಡ್ಬಿಟ್ಟೆ ರೀ. ನನ್ಗೆ ಯಾಕೆ ಬರಾಕತ್ತಾರ ಹಿಂಗೆ ಅನಿಸ್ಬಿಡ್ತೀರಿ. ಯಾಕಂದ್ರೆ ಬರ್ತೀನೂ ಅಂತಂದಿಲ್ಲ, ಏನೂ ಅಂದಿಲ್ಲ ರೀ. ಸಡನ್ಲಿ ಒಮ್ಮೆ ಬಸ್ಸಿಗೆ ಹತ್ತಾಗ ಮನೆ ಯಾಕೆ ಬರಾಕತ್ತಾರು, ಯಾಕೆ ನನ್ಗೆ ಬರಾಕತ್ತಾರ ಹ್ಞೂ ಅಂತ ಅನ್ಬೇಕಿಲ್ರಿ. ಯಾಕೆ ಬರಾಕತ್ತಾರ ಅಂತಂದು ಓಡ್ ಬತ್ತು. ನನಗೆ ಎಷ್ಟು ಕೆಟ್ಟ ಅನಿಸ್ದಂಗತ್ರಿ. ನಮ್ಮ ಅವ್ವ ಬರಾಕತ್ತಾರ, ಯಾಕೆ ಬರಾಕತ್ತಾರ ತಂದೆಲ್ಲ ತೇರಿ ಮನ್ಸಿಗೆ ಒಂಥರ ನೀನು ಹೇಳು ಒಂದು ನಮ್ಮ ತಂಗಿ ಮಾತು ಹೊಳಿ ಯಾಕೆ ಬರಾಕ. ನಾನು ಭಾಳ ಇದನ್ನೇ ಮಾಡಿಲ್ರಿ, ಯಾಕೋ ನನಗೆ ಮನ್ಸಿಗೆ ಬೇಜಾರಾತ್ರಿ. ಹೊಳಿ ಸಡನ್ಲಿ ಬಂದ್ಬಿಟ್ಟಿದ್ರೆ ನನಗೆ ಒಮ್ಮೆ ಬರ್ತನು ಅಂದಿಲ್ಲ. ಮುಂಜಾನೆ ಹಿಡಿದು ಫೋನ್ ಮಾಡಿ ಅವಾಗೂ ಏನೋ ಅಂದಿಲ್ಲ. ಈಗ ಒಮ್ಮೆ ಬರ್ಲಾಕ್ ಬಸ್ಸಿಗೆ ಹತ್ತಿ ಬರ್ತಾರೆ ಅವ್ರು. ಅವಾಗ ಯಾಕೆ ಬರಾಕ ನನ್ ಡೌಟ್. ಒಮ್ಮೆ ಬಂದ್ಬಿಡ್ತ್ರಿ. ಕೆಲಸ ಆಡುಗಳು ಕಟ್ 7 ನಮ್ಮ ತಮ್ಮ ನಮ್ಮ ಅವ್ವಾರು 3 ಮಂದಿ ಬರಾಕತ್ತಾರ. ಅದಂದಿದ್ ತರ ಆಗ್ಲಕ್ಕ ನನಗೆ ಯಾಕೆ ಬಂದಿದ್ರು, ಯಾಕೆ
ಹಿಂಗೆ ಬಾಯಿ ಹಂಗೆ ಬಂದ್ಬಿಡ್ತು ಸ್ನೇಹಿತರೆ. ಯಾರಿಗೆ ಯಾವಾಗಾದ್ರೂ ಸಡನ್ಲಿ ಮಾತಾಡೋ ಮುಂದೆ ಮಾತಾಡ್ತಿರ್ತಾರೆ ಮನ್ಸಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿರ್ತೈತಿ. ಯಾರು ಮಾತಾಡಬಾರ್ದು ನೋಡ್ರಿ, ನನ್ನ ಗತ್ಲೆ ಅನ್ನಂಗೆ ಆಗ್ಬಿಟ್ಟೈತ್ರಿ. ಪಾಪ ಅದ ಮದ್ವಿ ಹುಡುಗಿದನ ಮದ್ಮಗಳನ್ನ ಕಳ್ಸುದನ ನೋಡಿ ನನಗೆ ಅಷ್ಟು ದುಃಖ ಬರಾಕತ್ತಿತ್ತು. ಎಲ್ಲ ಹೆಣ್ಮಕ್ಳದು ಅದೇ ಪರಿಸ್ಥಿತಿ ಐತ್ರಿ. ಹೆಣ್ಮಕ್ಳನ್ನ ಎಷ್ಟು ನಾವು 18 ವರ್ಷ 20 ವರ್ಷ ಬೆಳೆಸಿ ಮತ್ತೊಬ್ರ ಮನೆಗೇನ ಮತ್ತು ಅವ್ರ ಮನಿನ ಬೆಳಗಾಕ ಕಳಿಸ್ಬೇಕಾಗ್ತೈತಿ. ಆವಾಗ ಆ ಸಿಚುವೇಶನ್ ನಮ್ಮ ಟೈಮ್ದಾಗ ಕೂಡ ಮದ್ವೆ ಆ ಟೈಮ್ದಾಗಿನ ಸಿಚುವೇಶನ್ ಎಲ್ಲ ಹೆಣ್ಮಕ್ಳಿಗೆ ಕಣ್ಣು ಮುಂದೆ ಬಂದಂಗೆ ಆಗ್ಬಿಡ್ತದೆ ಸ್ನೇಹಿತರೆ. ಬಹಳ ಒಂಥರ ದುಃಖ ಬಂದಂಗೆ ಆತದ ನೋಡಿ. ಮತ್ತು ಸಡನ್ಲಿ ಈಗ ನಮ್ಮ ಅವ್ವ ಬರ್ತಾಳ ಖುಷಿಲಿ ಹ್ಞೂ ಅನ್ಬೇಕಿಲ್ರಿ, ನಾ ಯಾಕೆ ಬರ್ಲಾಕತ್ತಾಳ ಹಿಂಗೆ ಅಂದ್ಯ. ಅದೊಂಥರ ಬೇಜಾರಾದಂಗೆ ಆಯಿತು. ಮೊಬೈಲ್ದಾಗ ಚಾರ್ಜ್ ಇಲ್ಲ, ನಮ್ಮ ಅರುಣ ಎಲ್ಲ ಚಾರ್ಜ್ ಖಾಲಿ ಮಾಡ್ಯಾನ. ಕೂಲ್ ಡ್ರಿಂಕ್ಸ್ ಅಂತೂ ಅರ್ಧಂಬರ್ಧ ಎಲ್ಲ ಖಾಲಿ ಆಗ್ಯಾವ ಸ್ನೇಹಿತರೆ. ನಾಳೆ ವಿಡಿಯೋದಾಗ ತೋರಿಸ್ತೀನಿ ಎಷ್ಟಾಗ್ಯಾವ ಎಷ್ಟಿಲ್ಲ. ಚಾರ್ಜ ಕಡಿಮೆ ಐತ್ರಿ. ಕುರ್ಕುರಿ ಏನು ಭಾಳ ಜಾಸ್ತಿ ಸೇಲ್ ಆಗಿಲ್ಲ, ಕೂಲ್ ಡ್ರಿಂಕ್ಸ್ ಅಷ್ಟು ಹೋಗ್ಯಾರ. ಆಲ್ಮೋಸ್ಟ್ ಇವತ್ತಿಂದ 5,000 ಆದಂಗೆ ಐತ್ರಿ ಸ್ನೇಹಿತರೆ. ವ್ಯಾಪಾರ ಚೆನ್ನಾಗಿ ಆಯ್ತ್ರಿ. ಆದರೂ ಅವರು ಕೋಲ್ಡ್ ನೀರು ತೊಗೊಂಡು ಬಂದಿರ, ಆದರೂ ನೀರಿನ ಇದು ಏನು ಹೋಲಿಲ್ಲ ರೀ. ಒಂದ ಬಾಕ್ಸ್ ಏನು ಖಾಲಿ ಆಗೈತ್ರಿ ಅಷ್ಟೇ. ನಮ್ಗೆ ನೀರು ಖಾಲಿ ಆಗ್ಬೇಕ್ರಿ. ನೀರು ಎಷ್ಟು ಸೇಲ್ ಆಗ್ತೈತೆ ನೋಡ್ರಿ, ನೀರೊಳಗಡೆನ ಅಷ್ಟು ನಮ್ಗೆ ವಾಟರ್ದಿಂದನ ಲಾಭ ಇರ್ತೈತ್ರಿ. ಕೂಲ್ ಡ್ರಿಂಕ್ಸ್ಗಿಂತಲೂ ವಾಟರ್ ಬಿಸ್ನೆಸ್ ಮಾಡೋರು ಅದ್ರೊಳಗೆ ಲಾಭ ಜಾಸ್ತಿ ಇರ್ತೈತೆ. ಆದ್ರೆ ಒಂದೇ ಬಾಕ್ಸ್ ಖಾಲಿ ಆಯ್ತ್ರಿ. ಆದಷ್ಟು ಆಗ್ಲಿ ಬ್ಯಾಸ್ಗಿಗೆ ಎಲ್ಲ ವ್ಯಾಪಾರ ಇದ್ದಿದ್ದಿಲ್ರಿ, ಮಾಲ್ ಸಿಗ್ಲಾಕತ್ತಿದ್ರು. ತುಂಬಾನೇ ಇದು ಆದಂಗೆ ಆಗಿ ನಾನು ಕೆಲ್ಸಕ್ಕೆ ಹೋಗಿದ್ದೆ. ಆ ಟೈಮ್ದಾಗ ಇದೊಂದು ಮದ್ವೆ ಬಂದು ನನಗೆ ಒಂಥರ ಖುಷಿ ಆದಂಗೆ ಆತ್ರಿ. ಇವತ್ತು ಮದ್ವೆ ಊಟ ಮಾಡಿ ಬಂದು ಸಿಕ್ಕಾಪಟ್ಟೆ ಆಯಾಸ ಆದಂಗೆ ಆಗಾಕತ್ರಿ. ಮತ್ತು ಒಂದು ಲಿಮ್ಕಾ ಜ್ಯೂಸ್ ಕುಡಿದು ಎಷ್ಟೋ ತನಕ ಕೂತಾರೆ. ನನ್ನ ಮಗನ ಮತ್ತೆ ಊಟ ಮಾಡಕ್ಕೆ ಕಳ್ಸಿದೆ. ಅವನು ಕೂತಾಗ ನಾವು ಹೋಗೋದು, ನಾ ಕೂತಾಗ ಅವ್ನು ಹೋಗೋದು. ಒಂದೂವರೆ ತಾಸು ಅಲ್ಲೇ ಮದ್ವೆಯಾಗ ಕೂತೀವಿ, 1.5 ತಾಸು. ಮತ್ತು ಬಂದೆ ನಾ. ಇರೋದರಿ ಹಾಗೆ ನಮ್ಮ ಕೆಲಸ ಅಂತ ಯಾವಾಗ ಇರೋದ ಹೊರಗಡೆ ಹೋಗ್ಬೇಕು, ಮಂದಿ ಜೊತೆ ಬೆರಿಬೇಕು ಅನ್ನುವಂಥದ್ದು ನನಗೂ ಐದು ಕರೆ ಮೈಂಡ. ನಮ್ಮ ಈ ಕೆಲಸದ ಬಿಜಿ ಒಳಗಡೆ ಎಲ್ಲಿ ಹೋಗೋಕ್ಕಾಗಂಗಿಲ್ಲ. ಏನೋ ಒಂದು ಮಾತುಗಳು ಅವ್ರ ಮಾತಾಡೋದು ನಮ್ಮ ಮಾತು ಯಾವುದೇ ಒಂದು ಬೇಜಾರಿದ್ರು ಮೀರಿ ಹೊರಗಡೆ ಹೋದಾಗ ಮರಿಸ್ತೈತ್ರಿ. ಅದಕ್ಕೆ ಮಂದಿ ಜೊತೆ ಜಾಸ್ತಿ ಬೆರಿಬೇಕು ಅಂತ ಪ್ಲ್ಯಾನ್ ಮಾಡ್ತೀನಿ. ಆ ಮಂದಿ ಆಡ್ಕೊಳ್ಳೋದು ಅದನ್ನು ನೋಡಿದ್ರೆ ಹೋಗ್ಬಾರ್ದಪ್ಪ, ನಮ್ಮ ಕೆಲಸ ಆಯಿತು ನಾವಾಯ್ತು ಇರಬೇಕು ಅನ್ನುವಂಗೆ ಒಂದೊಂದು ಸಲ ಅನ್ನಿಸ್ತೈತಿ ಸ್ನೇಹಿತರೆ. ಬೆಳಗ್ಗೆ ಅಡುಗೆ ಮಾಡಿರೋದು ಚಲೋ ಆಯ್ತು ನೋಡ್ರಿ. ಯಾಕಂದ್ರೆ ನಾನು ಏನೂ ಮಾಡಿರಲಿಲ್ಲ ಅಂದರೆ ಈಗ ನೈಟ್ ಹೋಗಿ ನಾನು ಮಾಡಬೇಕಾಗ್ತಿತ್ತು ಸ್ನೇಹಿತರೆ. ಅದಕ್ಕೆ ಮುಂದಾಲೋಚನೆ ಮಾಡೋದು ಜಾಸ್ತಿ ನಾನು ಹಿಂಗೆ. ಈಗ ಮದುವೆ ಊಟ ನನಗೆ ಒಮ್ಮೊಮ್ಮೆ ಸೇರ್ತೈತಿ, ಒಮ್ಮೊಮ್ಮೆ ಸೇರಂಗಿಲ್ಲ. ಅವಾಗ ಏನೈತಿ ಮನ್ಯಾಗ ಏನೂ ಇಲ್ದನ ಖಾಲಿ ಇರಬಾರ್ದು. ಬೆಳಿಗ್ಗೆ ಹೀರಿಕಾಯಿ ಪಲ್ಯ, ರೊಟ್ಟಿ, ಸಿಮೆಣ್ಸಿನ್ಕಾಯಿ ಚಟ್ನಿ, ಇನ್ನು ರೈಸ್ ಐತ್ರಿ. ರೈಸ್ ಏನು ನಾ ಮತ್ತೆ ಬಿಸಿದು ಮಾಡೋದಾದ್ರೆ ಮಾಡ್ತೀನಿ. ಒಂದು ಸ್ವಲ್ಪ ಸಾಂಬಾರು ಮಾಡಿದ್ರೆ ಮುಗಿತ್ರಿ ಕೆಲಸ. ಮತ್ತು ಈಗೆಲ್ಲನೂ ಹೋಗಿ ಒಮ್ಮೆ ಮಾಡೋದಂದ್ರೆ ಆಗಂಗಿಲ್ಲ ರೀ. ಮನ್ಯಾಗ ಹೆಣ್ಮಕ್ಳು ಇಲ್ಲ ರೀ, ಎಲ್ಲ ಪ್ರತಿಯೊಂದಕ್ಕೂ ನಾವೇ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಬೇಸರ ಆದಂಗೆ ಆಗುತ್ತೆ. ಅದ್ರಾಗ ಈ ಮಕ್ಕಳು ಒಂದು ಮನ್ಯಾಗ ಅದಾರೆ. ಈಗಂತೂ ಸಿಕ್ಕಾಪಟ್ಟೆ ತೊಂದರೆ ಕೊಡೋದ್ರಿ ಅವರು. ಬಟ್ಟೆ ಚೇಂಜ್ ಮಾಡೋದು ಕಳೋದು ಇದನ್ನ ಉಂಡಿರೋ ತಾಟ ಅಲ್ಲೇ ಇಡೋದು, ನೀರು ಕುಡ್ದಿರೋ ಗ್ಲಾಸ್ ಅಲ್ಲೇ ಇಡೋದು. ಮನೆ ಎಲ್ಲ ಸಣ್ಣ ಮಕ್ಕಳಿದ್ದಾಗ ಒಂಥರ ಕಾಟ ಕೊಡ್ತೀವಿ, ದೊಡ್ಡವ್ರು ಆದ್ಬೇಕು ಒಂಥರ ರೀ. ದೊಡ್ಡವರಾಗ್ಯಾರು ಏನೂ ಹೇಳಬಾರ್ದು, ತಮ್ಮಷ್ಟು ತಾವು ಮಾಡ್ತಾರೋ ಅಂತೇಳಿ ನಾನು ಏನೂ ಹೇಳಿಲ್ಲ. ಅಂದರೆ ಅವರು ಸಣ್ಣಾಗಿರ್ತಾನೆ ಬುದ್ಧಿ ಇನ್ನೂ ಬಿಡೋದೇ ಇಲ್ಲ ರೀ. ಮಕ್ಳು ಎಷ್ಟು ದೊಡ್ಡವ್ರು ಆದ್ರೂ ಮೀರಿ ಅವ್ರು ತಮ್ಮ ಹಾಸ್ಟೆಲ್ದಾಗಿದ್ದಾಗೆಲ್ಲ ಬಟ್ಟೆ ತೊಳ್ಕೊಳೋದು, ಮತ್ತು ಅವ್ರು ತಾವು ಉಂಡಂಥ ಪ್ಲೇಟ್ನ ತೊಳೆದಿಡೋದು ಎಲ್ಲ ಶಿಸ್ತಿ ನೀಟ್ ಇರ್ತಾರೆ. ಆದ್ರೆ ಮನೆಗೆ ಬರೋಣ ಆ ಥರ ಇರಂಗಿಲ್ಲ ರೀ ಮಕ್ಳು. ಯಾಕಂದ್ರೆ ನಮ್ಮ ಮಮ್ಮಿ ಇರ್ತಾಳೆ ಮಾಡ್ತಾಳೆ ಅಂತ ಹಿಂಗೆ ಇರ್ತೈತೆ ರೀ ಮೈಂಡ್ ಅವ್ರದ್ದು. ಬರೀ ಸ್ನೇಹಿತರೆ ಯಾವಾರು ಬಂದ್ರಂದ್ರೆ ವಿಡಿಯೋ ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ನೋಡಿ ಅಲ್ಲಿವರೆಗೆ ಸಪೋರ್ಟ್ ಮಾಡಿ.